ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಮಂಗಳವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಸಂಜೆ ಟೈಮಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಮಂಡಕ್ಕಿನ ಮಾಡೋದು ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇನ್ನೂ ಹೆಚ್ಚೆಚ್ಚು ರೆಸಿಪಿಗಳನ್ನ ನನಗೂ ಸಹ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಹಾಗೆ 1000 ಸಬ್ಸ್ಕ್ರೈಬರ್ಸು ಬೇಗನೆ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇಲ್ಲಿ ಮಂಗಳವಾರ ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡಿದ್ದೀನಿ. ಮಂಗಳವಾರ ಬೆಳಗ್ಗೆ ಸ್ವಲ್ಪ ಲೇಟಾಗಿನೇ ಇದ್ದೆ. ಹಾಗಾಗಿ ಇವತ್ತು ನಾನು ಪೂಜೆ ಮಾಡೋದಕ್ಕಾಗಲಿಲ್ಲ. ನನ್ನ ಮಗಳೇ ಮಾಡ್ತಾಯಿದ್ದಾಳೆ. ಇನ್ನು ಅವಳು ಪೂಜೆ ಮಾಡ್ತಾ ಇದ್ಲಲ್ಲ ಅಂತ ಹೇಳ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದಿರಲಿ ಅಡುಗೆನ ಶುರು ಮಾಡ್ಕೊತಿದ್ದೀನಿ. ಹಾಗೆ ಇನ್ನು ಚಪಾತಿ, ಅನ್ನ, ಸಾಂಬಾರು, ಪಲ್ಯ ಎಲ್ಲದನ್ನೂ ಸಹ ಮಾಡಬೇಕಾಗಿತ್ತು. ಹಾಗಾಗಿ ಬೇಗನೆ ಅಡುಗೆನ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಒಂದು ಸೈಡು ನನ್ನ ಮಗಳು ಸಹ ಅವಳು ನನ್ನ ಜೊತೆಗೆ ಎದ್ದಿರ್ತಾಳಲ್ಲ, ಅವಳು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಬಿಡಮ್ಮ ಅಂತಂದ್ಲು. ಹಾಗಾಗಿ ಅವಳಿಗೇ ಬಿಟ್ಟಿದ್ದೀನಿ. ಇನ್ನು ಅವಳು ಪೂಜೆ ಮಾಡೋ ಅಷ್ಟರಲ್ಲಿ ನಂದು ಮೇಲೆ ಕೆಲಸ ಏನಿತ್ತಲ್ವ ಅದನ್ನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಅಂದರೆ ಅನ್ನ ಮಾಡೋದು, ಸಾಂಬಾರು ಮಾಡೋದು ಅದೆಲ್ಲ ಇರುತ್ತಲ್ವ, ಆ ಕೆಲಸನೆಲ್ಲ ಮುಗಿಸ್ಕೊತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಅನ್ನಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಅನ್ನ ಆದ ನಂತರ ಅದಾದ ನಂತರ ಸಾಂಬಾರಿಗೂ ಸಹ ಮಾಡ್ಕೋಬೇಕಾಗಿತ್ತು. ಇವತ್ತು ಸಿಂಪಲ್ಲಾಗಿ ಟೊಮೆಟೊ ರಸಂ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ನಾನು ಯಾವ ಥರ ಮಾಡ್ತೀನಿ ಅಂದರೆ ಟೊಮೆಟೊನ ಫಸ್ಟು ಹುರಿದ್ಬಿಟ್ಟು ಅದಾದ ನಂತರ ಬೇಯಿಸೋದಕ್ಕೆ ಇಟ್ಕೊತೀನಿ. ಈ ಥರ ಮಾಡೋದ್ರಿಂದ ರುಚಿ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಒಂದು 4 ಟೊಮೆಟೊನ ಹುರಿದ್ಬಿಟ್ಟು ಅದೇ ಪಾತ್ರೆಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ. ಅದಾದ ನಂತರ ಅದನ್ನು ಕೈಯಿಂದನೇ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಉಪ್ಪು, ಖಾರ, ಸಾಂಬಾರು ಪುಡಿ ಅದೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಕೊತೀನಿ.
ಇನ್ನು ಇಲ್ಲಿ ಚಪಾತಿ ಹಿಟ್ಟನ್ನು ಸಹ ಕಲಸಿದ್ದಾಯಿತು, ಹೆಸರು ಕಾಳನ್ನು ಸಹ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನಾನೇನು ಟೊಮೆಟೊ ಎಲ್ಲ ಹುರಿದಿಟ್ಟಿದ್ದೆ ಅಲ್ವಾ, ಅದು ಸಹ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಅದೆಲ್ಲ ಆಗೋ ಅಷ್ಟರಲ್ಲಿ ಪಲ್ಯಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಬೇಕಾಗಿತ್ತು, ಅದನ್ನು ಸಹ ಕಟ್ ಮಾಡ್ಕೊತಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಸಹ ಬೇಕಾಗಿತ್ತು, ಸಬ್ಬಸಿಗೆ ಸೊಪ್ಪನ್ನು ಸಹ ಕಟ್ ಮಾಡ್ಕೊತಿದ್ದೀನಿ. ಇನ್ನು ಇದೆಲ್ಲ ಮಾಡಿಕೊಂಡು ಇವಾಗ ಸಾಂಬಾರು ಒಗ್ಗರಣೆ ಮಾಡ್ಕೋಬೇಕು. ಸಾಂಬಾರು ಒಗ್ಗರಣೆ ಸಿಂಪಲ್ಲಾಗಿ ಮಾಡ್ಕೊತೀನಿ. ನಾನು ಯಾವುದೇ ಮಸಾಲನ ರುಬ್ಬಿ ಏನು ಹಾಕೋದಕ್ಕೇನು ಹೋಗೋದಿಲ್ಲ. ಈ ಥರ ಟೊಮೆಟೊನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಅದಕ್ಕೆ ಉಪ್ಪು ಹಾಗೆ ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ರಸಮ್ ಇಷ್ಟ ಆಗಲ್ಲ ಹೇಳಿ. ಅದರಲ್ಲಿ ಇವಾಗ ಮಳೆ ಬರ್ತಾ ಇದೆ, ಈ ಮಳೆ ಬರೋಂತಹ ಟೈಮಲ್ಲಿ ಬಿಸಿ ಬಿಸಿಯಾಗಿ ರೈಸಿಗೆ ಈ ಥರ ರಸಮ್ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತಲ್ವ. ಹಾಗಾಗಿ ನಾನು ಸಹ ಇವತ್ತು ರಸಮ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ರಸಮ್ನ ಮಾಡ್ಕೊತಾ ಇದ್ದೀನಿ. ಯಾರಿಗಾದರೂ ಈ ರೆಸಿಪಿ ಬೇಕಾದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಇವಾಗ ಮಳೆನೂ ಸಹ ಶುರು ಆಗಿಬಿಟ್ಟಿದೆ. ಈ ಮಳೆಗೆ ಮಲ್ಕೊಂಡಿರೋರು ಹಾಗೇ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಬೆಳಗ್ಗೆ ಆಗಿರೋದು ಗೊತ್ತೇ ಆಗೋದಿಲ್ಲ, ಯಾಕಂದರೆ ಕರೆಕ್ಟಾಗಿ ಬಿಸಿಲು ಸಹ ಬರ್ತಾಯಿಲ್ಲ ನೋಡಿ. ಯಾವಾಗ ನೋಡಿದ್ರು ಮೋಡ ಮುಚ್ಕೊಂಡಿರೋ ಥರನೇ ಇರುತ್ತೆ. ನಾನಂತರೂ 5 ಗಂಟೆಗೆಲ್ಲ ಅಲಾರಾಮ್ ಇಟ್ಬಿಟ್ಟಿರ್ತೀನಿ. 5 ಗಂಟೆಗೆ ಒಂದ್ಸರಿ ಹಾಗೆ 6 ಗಂಟೆಗೆ ಒಂದ್ಸರಿ ಇಟ್ಟಿರ್ತೀನಿ ಅಲಾರಾಮು. 5 ಗಂಟೆಗೆ ಅಲಾರಾಮ್ ಹೊಡೆದಾಗ ಅದನ್ನ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಮಲ್ಕೊತೀನಿ. ಇನ್ನೊಂದು ಅವರ್ ಮಲ್ಕೊಳ್ಳೋಣ, ಇಷ್ಟು ಬೇಗ ಯಾರಪ್ಪ ಹೇಳ್ತಾರೆ ಅಂತ ಅನ್ನಿಸ್ತಾ ಇರುತ್ತೆ ಈ ಚಳಿಗೆ. 6 ಗಂಟೆಗೆ ಒಂದ್ಸರಿ ಅಲಾರಾಮ್ ಇಟ್ಟಿರ್ತೀನಿ, ಅದನ್ನು ಸಹ ಸ್ಟಾಪ್ ಮಾಡಿಬಿಟ್ಟು ಹಾಗೆ ಮಲ್ಕೊಂಡಿರ್ತೀನಿ. ಎದ್ದೇಳೋ ಅಷ್ಟರಲ್ಲಿ 7 ಗಂಟೆ ಆಗಿಬಿಟ್ಟಿರುತ್ತೆ. ಇನ್ನು 7 ಗಂಟೆ ಟೈಮ್ ನೋಡಿದ ತಕ್ಷಣ ಎದ್ನೋ ಬಿದ್ದು ಅಂತ ಎದ್ಬಿಟ್ಟು ಬೇಗ ಬೇಗ ಕೆಲಸನ ಮುಗಿಸ್ಕೋಬೇಕಾಗಿರುತ್ತೆ. ಯಾಕಂದರೆ ಮಕ್ಕಳಿಗೆ 9 ಗಂಟೆಗೆ ಸ್ಕೂಲ್ ಇರೋದ್ರಿಂದ ಎಲ್ಲ ಅಡುಗೆನೂ ಸಹ ಮಾಡಿಬಿಟ್ಟು ಕಳಿಸ್ಬೇಕಾಗುತ್ತೆ. ಹಾಗೆ ನನ್ನ ಹಸ್ಬೆಂಡು ಸಹ 9:30 10 ಗಂಟೆನಷ್ಟರಲ್ಲಿ ಹೋಗಿಬಿಡ್ತಾರೆ. ಅವ್ರು ಹೋಗೋ ಅಷ್ಟರಲ್ಲಿ ಇಷ್ಟೆಲ್ಲ ಅಡುಗೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಇವಾಗಂತೂ ಲೇಝಿ ಅಂತಲೇ ಅನ್ನಿಸ್ತಾ ಇದೆ ಇವಾಗ. ಮೊದಲೆಲ್ಲ ಹೆಂಗಂದರೆ ಅಲಾರಾಮ್ ಹೊಡೆದ ತಕ್ಷಣನೇ ಫಟ್ ಅಂತ ಎದ್ಬಿಡ್ತಿದ್ದೆ. ಎದ್ಬಿಟ್ಟು ಬೇಗ ಬೇಗನೆ ಎಲ್ಲ ಕೆಲಸನ ಮಾಡ್ಕೊಂಬಿಡ್ತಿದ್ದೆ. ಇವಾಗ ಆಗಲ್ಲ, ಅಲಾರಾಮ್ನ ಆಫ್ ಮಾಡಿ ಮಲ್ಗೋ ಥರ ಆಗ್ಬಿಟ್ಟಿದೆ. 5 ಗಂಟೆಗೆ ಒಂದ್ಸರಿ ಇಟ್ಟಿರ್ತೀನಿ, ಹಾಗೆ 6 ಗಂಟೆಗೆ ಒಂದ್ಸರಿ ಇಟ್ಟಿರ್ತೀನಿ ಅಲಾರಾಮ್ನ. ನೋಡಿದರೆ ಆಫ್ ಮಾಡಿ ಮಾಡಿ ಮಲ್ಕೊತಾ ಇರ್ತೀನಿ. 5 ಗಂಟೆಗೆ ಅಲಾರಾಮ್ ಹೊಡೆದಾಗ ಇನ್ನೂ 1 ಅವರ್ ಮಲ್ಕೊಳ್ಳೋಣಪ್ಪ, ಈ ಚಳಿ ಇದೆ ಅಲ್ವಾ ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ 6 ಗಂಟೆಗೆ ಒಂದ್ಸರಿ ಅಲಾರಾಮ್ ಹೊಡೆದಾಗ ಇನ್ನೂ 1 ಅವರ್ ಮಲ್ಕೊಳ್ಳೋಣಲ್ಲ ಅನ್ನಿಸ್ತಾ ಇರುತ್ತೆ. 7 ಗಂಟೆಗೆ ಅಲಾರಾಮ್ ಹೊಡೆದಾಗ ಅಯ್ಯೋ ಟೈಮೇ ಆಗೋಯ್ತಲ್ಪ ಅಂತೇಳ್ಬಿಟ್ಟು ಅವಾಗ ಎದ್ನೋ ಬಿದ್ನೋ ಅಂತ ಎದ್ದು ಬಂದು ನಾನು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋ ಅಷ್ಟರಲ್ಲಿ ಟೈಮು 8 8:30 ಆಗೇ ಬಿಟ್ಟಿರುತ್ತೆ. ನಮ್ಮನೇಲಿ 8:30 ಅನ್ನೋಷ್ಟರಲ್ಲಿ ಎಲ್ಲ ಅಡುಗೆನೂ ಸಹ ರೆಡಿ ಆಗಿರಬೇಕು. ಯಾಕಂದರೆ ಮಕ್ಕಳಿಗೆ 9 ಗಂಟೆಗೆ ಸ್ಕೂಲ್ ಇರೋದು. ಹಾಗೆ ನನ್ನ ಹಸ್ಬೆಂಡ್ಗೆ 9:30 ಲಾಸ್ಟ್ ಅಂದರೆ 10 ಗಂಟೆಗೆ ಹೋಗ್ಬಿಡ್ತಾರೆ ಅವರು. ಅಷ್ಟರಲ್ಲಿ ನಾನು ಎಲ್ಲ ಅಡುಗೆನೂ ಸಹ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿನೇ ನಾನು ಬೆಳಗ್ಗೆ ಬೇಗ ಎದ್ಬಿಡ್ತೀನಿ. ಯಾಕಂದರೆ ಎದ್ಮೇಲೆ ಮನೆ ಗುಡಿಸಿ ಸಾರಿಸಿ ಹೊರಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಅಡುಗೆ ಮನೆ ಬರೋ ಅಷ್ಟರಲ್ಲೇ ಅದೇ ಒಂದು 1 ಅವರ್ 3/4 ಗಂಟೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈ ಥರ ಲೇಟಾಗಿ ಎದ್ದಾಗ ಒಂಚೂರು ಗಡಿಬಿಡಿ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಅನ್ಕೊತೀನಿ ನೈಟ್ ಮಲಗುವಾಗ ಅಯ್ಯೋ ಬೇಡಪ್ಪ ಇವತ್ತಿನ ಥರ ಆಗೋದು ಬೇಡ, ನಾಳೆ ಬೆಳಗ್ಗೆ ಬೇಗನೆ ಎದ್ಬಿಡೋಣ ಅಂತ ಅಂದ್ಕೊಂಡಿರ್ತೀನಿ. ಆದರೆ ಮಾರನೇ ದಿನವೂ ಸಹ ಅದೇ ಥರನೇ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲಲ್ವ, ಇವಾಗ ಚಳಿ ಇರೋದ್ರಿಂದ ಈ ಥರ ಆಗ್ತಾಯಿದೆ ನನಗೆ. ಇನ್ನು ಇಲ್ಲಿ ಸಾಂಬಾರನ್ನು ಸಹ ಒಗ್ಗರಣೆ ಮಾಡಿದ್ದಾಯಿತು. ಈ ನಡುವೆ ಏನಂದರೆ ನನಗೆ ಉಪ್ಪು ಹಾಕೋದನ್ನೇ ಮರಿತಾ ಇದ್ದೀನಿ. ಎಲ್ಲ ಅಡುಗೆಗೂ ಉಪ್ಪು ಹಾಕೋದನ್ನೇ ಮರಿತಾ ಇದ್ದೀನಿ. ನಿನ್ನೆ ಹಾಗೆ ಆಗೋಯಿತು. ನಿನ್ನೆ ಬದನೇಕಾಯಿ ಪಲ್ಯ ಮಾಡಿದ್ದೀನಿ. ನಾನು ಮಧ್ಯಾಹ್ನ ತಿನ್ನೋದು ಸಹ ಲೇಟ್ ಆಗಿಬಿಡುತ್ತಲ್ವ. ನಾನು ತಿನ್ನೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಅವರು ಫೋನ್ ಮಾಡಿ ಹೇಳಿದ ಮೇಲೇ ಗೊತ್ತಾಗಿದೆ ನನಗೆ ಬದನೇಕಾಯಿ ಪಲ್ಯಕ್ಕೆ ಉಪ್ಪೇ ಆಗಿಲ್ಲ ಅಂತೇಳ್ಬಿಟ್ಟು. ನಾವೇನೋ ಮನೇಲಿರ್ತೀವಿ, ಉಪ್ಪನ್ನ ಹಾಕ್ಕೊಂಡು ತಿಂತೀವಿ. ಆದರೆ ಈ ಥರ ಸ್ಕೂಲಿಗೆ ಬಾಕ್ಸ್ ತೊಗೊಂಡು ಹೋದಾಗ ಅಥವಾ ಆಫೀಸಿಗೆ ಬಾಕ್ಸ್ ತೊಗೊಂಡು ಹೋದಾಗ ಅವರು ಉಪ್ಪನ್ನು ಎಲ್ಲಿಂದ ತೊಗೊಂಬಂದು ತಿಂತಾರೆ ಹೇಳಿ ಬಾಯಿಗೆ ರುಚಿ ಕೊಡೋದೇ ಉಪ್ಪು ಅಲ್ವಾ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು, ಇವತ್ತು ಊಟ ಮಾಡ್ದಂಗೆ ಅನಿಸಿಲ್ಲ ನನಗೆ, ಏನು ರುಚಿನೇ ಹತ್ತಾ ಇರಲಿಲ್ಲ ನನಗೆ, ಯಾಕೆ ಈ ಥರ ಮಾಡಿದೆಯಾ ಅಂತ ಹೇಳ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ಇವಾಗ ಟೇಸ್ಟನ್ನ ನೋಡಿ ನಾನು ಅಡುಗೆನ ಮಾಡ್ತಾಯಿದ್ದೀನಿ. ಈ ಥರ ಟೇಸ್ಟ್ ನೋಡಿದರೆ ನಮಗೂ ಸಹ ಗೊತ್ತಾಗುತ್ತೆ ಉಪ್ಪು ಕಡಿಮೆ ಆಗಿದೆ ಅಥವಾ ಖಾರ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಮೊದಲೆಲ್ಲ ಟೇಸ್ಟ್ ನೋಡ್ತಾನೆ ಇರಲಿಲ್ಲ, ಅದು ನನಗೆ ಅಭ್ಯಾಸನೇ ಇರಲಿಲ್ಲ. ಈ ನಡುವೆ ಇದನ್ನು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಗೆ ಇಲ್ಲಿ ಸಾಂಬಾರು ಸಹ ಒಗ್ಗರಣೆ ಮಾಡಿದ್ದಾಯಿತು. ಹಾಗೆ ಇಲ್ಲಿ ಹೆಸರು ಕಾಳು ಸಬ್ಬಸಿಗೆ ಸೊಪ್ಪನ್ನು ಹಾಕಿಬಿಟ್ಟು ಪಲ್ಯನ ಮಾಡ್ತಾಯಿದ್ದೀನಿ. ಮೊಳಕೆ ಕಟ್ಟಿರೋ ಕಾಳು ಪಲ್ಯ ಇದ್ದರೆ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಆದರೆ ನಾನು ಮೊಳಕೆನೇ ಕಟ್ಟಿಸಿರಲಿಲ್ಲ, ಹಾಗೆಯೇ ಕಾಳನ್ನ ಕುದಿಸ್ಬಿಟ್ಟು ಇಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಈ ಥರ ಪಲ್ಯ ಅಂದರೆ ಅಷ್ಟಾಗಿ ಇಷ್ಟನೇ ಆಗೋದಿಲ್ಲ. ಮೊಳಕೆ ಕಟ್ಟಿರೋಂತಹ ಕಾಳಾದರೆ ತಿಂತಾಳೆ, ಈ ಥರ ಪಲ್ಯ ಆದರೆ ನನಗೆ ಬೇಡ, ಅನ್ನ ಸಾಂಬಾರು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ಲು. ನಾನೇ ಇಲ್ಲೊಂದು ಸ್ವಲ್ಪ ಗದರಿಸ್ಬಿಟ್ಟು ಅವಳಿಗೆ ಈ ಪಲ್ಯ ಹಾಗೆ ಚಪಾತಿನ ಕೊಟ್ಟು ಕಳಿಸ್ತಾ ಇರ್ತೀನಿ. ಏನಂದರೆ ಸ್ಕೂಲಲ್ಲಾದರೆ ನಾವು ಏನು ಹಾಕಿ ಕಳಿಸಿರ್ತೀವಿ ಅದನ್ನ ತಿನ್ಕೊಂಬಂದುಬಿಡ್ತಾರೆ. ಮನೆಯಲ್ಲಾದರೆ ನನಗೆ ಅದು ಬೇಡ, ನನಗೆ ಇದು ಬೇಡ, ಅನ್ನ ಸಾಂಬಾರೇ ಕೊಡು ಅಂತ ಕೇಳ್ತಾ ಇರ್ತಾರೆ. ಹಾಗಾಗಿ ನಾನು ಆದಷ್ಟು ಅವ್ರು ಏನು ತಿನ್ನಲ್ಲ ನೋಡಿ ಆ ಥರದ್ದನ್ನ ಸ್ಕೂಲಲ್ಲಿ ಹಾಕಿ ಕಳಿಸ್ತೀನಿ. ಯಾಕಂದರೆ ಆ ಸ್ಕೂಲಲ್ಲಿ ಟೀಚರ್ಸ್ ಬೈಕಾದ್ರೂ ಲಂಚ್ ಬಾಕ್ಸ್ನ ಖಾಲಿ ಮಾಡಿ ಕಳಿಸ್ತಾರೆ ಟೀಚರ್ಸು. ಹಾಗಾಗಿ ನಾನು ಈ ಥರ ಬಾಕ್ಸ್ನ ಅವರಿಗೆ ರೆಡಿ ಮಾಡಿ ಕಳಿಸ್ತೀನಿ. ಇನ್ನು ಪಲ್ಯನೂ ಸಹ ಒಗ್ಗರಣೆ ಮಾಡಿದ್ದಾಯಿತು. ಹಾಗೆ ಮಕ್ಕಳಿಗೆ ಇಲ್ಲಿ ಬಾಕ್ಸಿಗೆ ಚಪಾತಿನೂ ಸಹ ಮಾಡ್ತಾಯಿದ್ದೀನಿ.
ನಾನು ಯಾವಾಗಲೂ ಚಪಾತಿನ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಹೇಳ್ತಾನೆ ಇರ್ತೀನಿ. ಯಾರ್ಯಾರಿಗೆ ಎಷ್ಟೆಷ್ಟು ಬೇಕು ಕೇಳಿಬಿಟ್ಟು ಇಲ್ಲಿ ಚಪಾತಿನ ಮಾಡ್ತೀನಿ. ಇಲ್ಲಿ ಮಕ್ಕಳಿಗೆ ತಿಂದ್ಬಿಟ್ಟು ಬಾಕ್ಸಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾಡ್ತಾಯಿದ್ದೀನಿ. ಹಾಗೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು ನಮ್ಮ ಮನೇಲಿ ಈ ಥರ ಇತ್ತು. ಹೆಸರು ಕಾಳು ಪಲ್ಯ, ಒಂದು ಸ್ವಲ್ಪ ಮೊಸರು, ಹಾಗೆ ಅದ್ರ ಜೊತೆಗೆ ಚಪಾತಿ. ಇವತ್ತು ಸಲಾಡ್ ಇರಲಿಲ್ಲ, ನನ್ನ ಹಸ್ಬೆಂಡ್ಗೆ ಎಲ್ಲ ಕಟ್ ಕಳಿಸ್ಬಿಟ್ಟಿದ್ದೆ, ಹಾಗಾಗಿ ಇವತ್ತು ಸಲಾಡ್ ಏನು ಇರಲಿಲ್ಲ ನನಗೆ. ಇನ್ನು ನಾನು ಸಹ ಎಲ್ಲ ಕೆಲಸನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ನೂ ಸಹ ಮುಗಿಸಿದ್ದಾಯಿತು. ಇನ್ನು ತುಂಬ ದಿನದಿಂದ ಹೇರ್ ಕಟ್ನ ಮಾಡಿಸ್ಬೇಕು ಅಂತಲೇ ಇದ್ದೆ, ಆದರೆ ಮಾಡಿಸೋದಕ್ಕೆ ಆಗಿರಲಿಲ್ಲ. ಇವತ್ತು ಹೇರ್ ಕಟ್ನ ಮಾಡಿಸಿದ್ದೀನಿ, ಲೇಯರ್ ಕಟ್ ಮಾಡಿಸಿದ್ದೀನಿ. ಯಾವ ಥರ ಕಾಣ್ತಾ ಇದೆ ಅಂತ ನನಗೆ ಹೇಳಿ. ಕಟ್ ಮಾಡಿಸುವಾಗ ಏನೋ ಖುಷಿಯಾಗಿ ಕಟ್ ಮಾಡಿಸ್ಕೊಂಡೆ, ಆದರೆ ಕಟ್ ಮಾಡಿಸಿದ್ಮೇಲೆ ಎಷ್ಟೊಂದು ಕೂದಲು ಹೋಯ್ತಲ್ಲಪ್ಪ ಅಂತ ಬೇಜಾರಾಗಿದ್ದಂತೂ ನಿಜ. ಆಮೇಲೆ ಮತ್ತೆ ಸಮಾಧಾನ ಮಾಡಿಕೊಂಡೆ, ಅಯ್ಯೋ ಒಂದು 4 ಮಂತ್ಸಿಗೆ ಮತ್ತೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಬಿಡು ಅಂತೇಳ್ಬಿಟ್ಟು ಸಮಾಧಾನ ಆಗಿದ್ದು ಮಾತ್ರ ನಿಜಾನೇ. ನನ್ನ ಹಸ್ಬೆಂಡ್ಗೆ ಈ ಥರ ಹೇರ್ ಕಟ್ ಮಾಡಿಸೋದಂದರೆ ಅಷ್ಟಾಗಿ ಇಷ್ಟ ಆಗಲ್ಲ. ಅವರಿಗೆ ಉದ್ದ ಹೇರ್ಸ್ ಇದ್ದರೆ ತುಂಬಾ ಇಷ್ಟಪಡ್ತಾರೆ. ಹಾಗೆ ಈ ವಿಡಿಯೋ ಏನಾದರೂ ನಮ್ಮಮ್ಮ ಏನಾದರೂ ನೋಡಿದರೆ ಸಿಕ್ಕಾಪಟ್ಟೆ ಬೈತಾರೆ ನನಗೆ. ಯಾಕಂದರೆ ಅವರು ಅಷ್ಟೇ, ನಾನೇನಾದರೂ ಹೇರ್ ಕಟ್ ಮಾಡ್ತೀನಿ ಅಂದರೆ ಬೇಡ ಅಂತ ಹೇಳ್ತಾನೆ ಇರ್ತಾರೆ. ಮಾಡು, ಒಂದು ಸ್ವಲ್ಪನೇ ಮಾಡಿಸು, ಇಷ್ಟೆಲ್ಲ ಹೇರ್ ಕಟ್ ಮಾಡಿಸಿದ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ ಅಂತ ಬೈತಾ ಇರ್ತಾರೆ. ಆದರೆ ಅವ್ರು ಅವಾಗಿನ ಕಾಲದವ್ರಲ್ವ, ಉದ್ದ ಕೂದಲಿದ್ರೇ ಹೆಣ್ಮಕ್ಳಿಗೆ ಲಕ್ಷಣ ಅಂತ ಹೇಳ್ತಾ ಇರ್ತಾರೆ. ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಲೇಯರ್ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು. ನಾನಿದು 2ನೇ ಸರಿ ಲೇಯರ್ ಕಟ್ನ ಮಾಡಿಸೋದು. ಫಸ್ಟ್ ಟೈಮ್ ಮಾಡಿದಾಗ ಹೆದರ್ಕೊಂಡು ಲೇಯರ್ ಕಟ್ನ ಮಾಡಿಸಿದ್ದೆ. ಯಾಕಂದರೆ ಕೆಲವೊಬ್ಬರು ಹೇಳ್ತಾರೆ ನೋಡಿ, ಈ ಥರ ಲೇಯರ್ ಕಟ್ ಎಲ್ಲ ಮಾಡಿಸಿದ್ರೆ ಹೇರ್ಸು ಚೆನ್ನಾಗಿ ಗ್ರೋತ್ ಆಗಲ್ಲ ಅಂತ ಹೇಳ್ತಾಯಿದ್ರು. ನಾನು ಫಸ್ಟ್ ಟೈಮ್ ಮಾಡಿಸಿದಾಗ ಅದೇ ಭಯದಲ್ಲೇ ಮಾಡಿಸಿದ್ದೆ, ಆದರೆ ನನಗೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು. ಈ ಸಾರಿನೂ ಸಹ ಲೇಯರ್ ಕಟ್ನೇ ಮಾಡಿಸೋಣ ಅಂತ ಅಂದ್ಕೊಂಡು ಲೇಯರ್ ಕಟ್ನ ಮಾಡಿಸಿದ್ದೀನಿ. ಇನ್ನು ಯಾವ ಥರ ಕಾಣ್ತಾ ಇದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಉದ್ದ ಕೂದಲು ಚೆನ್ನಾಗಿತ್ತಾ ಅಥವಾ ಈ ಹೇರ್ ಕಟ್ ಚೆನ್ನಾಗಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಹಾಗೆ ಸಂಜೆ ಇವಾಗಂತೂ ಮಳೆ ಬರ್ತಾನೆ ಇದೆ. ಈ ಥರ ಚಳಿ ಇರೋಂತಹ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ವ. ಹಾಗಾಗಿ ನಾನಿವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಿರ್ಚಿ ಹಾಗೆ ಖಾರ ಮಂಡಕ್ಕಿನ ತೋರಿಸ್ತಾ ಇದ್ದೀನಿ. ಫಸ್ಟ್ ಮಿರ್ಚಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಮಿರ್ಚಿ ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊತಾ ಇದ್ದೀನಿ. ನಾನಿಲ್ಲಿ ಜರಡಿ ಹಿಡಿದ್ಬಿಟ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಪುಡಿ ಇಲ್ಲ ಅಂದರೆ ನೀವು ಫ್ರೆಶ್ ಆಗಿನೂ ಸಹ ಕುಟ್ಕೋಬಹುದು. ಕುಟ್ಟಿ ಫ್ರೆಶ್ ಆಗಿನೂ ಹಾಕಿದರೆ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಇನ್ನು ಹಾಗೆ ಇಲ್ಲಿ ಒಂದು 1/2 ಸ್ಪೂನ್ ಆಗುವಷ್ಟು ಓಂ ಕಾಳು ಅಥವಾ ಅಜ್ವಾನ್ ಅಂತ ಹೇಳ್ತೀವಿ, ಅದನ್ನು ಸಹ ನಾವು ಈ ಥರ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕ್ರಷ್ ಮಾಡಿ ಸೇರಿಸಿದ್ರೆ ಅದರಲ್ಲಿರುವಂತಹ ಘಮ ಏನಿರುತ್ತಲ್ವ ಹಿಟ್ಟಿಗೆ ಇಟ್ಕೊಳ್ಳುತ್ತೆ. ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಸೋಡಾ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಅಡುಗೆ ಸೋಡಾ ಅಂತ ಹೇಳ್ತೀವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಬರುತ್ತೆ ನಾವು ಮಾಡುವಂತಹ ಮಿರ್ಚಿ. ಹಾಗಾಗಿ ಇನ್ನು ಇದಕ್ಕೆ ಇಷ್ಟೇ ಸಾಕಾಗುತ್ತೆ. ಇವಾಗ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪನೇ ನಾವು ನೀರನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿರ್ಚಿ ಮಾಡುವಂತಹ ಹಿಟ್ಟು ಯಾವಾಗಲೂ ಒಂದು ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ. ನಾವು ನಾರ್ಮಲ್ ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ, ಆ ಹಿಟ್ಟು ಒಂದು ಸ್ವಲ್ಪ ತೆಳುವಾಗಿದ್ರೂ ಪರವಾಗಿಲ್ಲ. ಆದರೆ ಮಿರ್ಚಿ ಹಿಟ್ಟು ಮಾತ್ರ ಒಂಚೂರು ಗಟ್ಟಿನೇ ಇರಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಎಷ್ಟು ನೀರನ್ನ ಹಾಕ್ಬಿಟ್ಟು ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಜಾಸ್ತಿನೂ ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇಲ್ಲ. ಹಾಗೆ ಗಂಟೆ ಇಲ್ದೇನೆ ಇದನ್ನು ಒಂದು 5ರಿಂದ 10 ನಿಮಿಷನಾದರೂ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಉದ್ದಿನೋಡೆ ಹಿಟ್ಟನ್ನ ಯಾವ ಥರ ಕಲಿಸ್ತೀವಿ ನೋಡಿ ಆ ಥರ ಕಲಿಸ್ಕೋಬೇಕಾಗುತ್ತೆ. ಈ ಥರ ಪಾತ್ರೆಗೆ ಕೈನ ಬಡ್ದು ನಾವು ಕಲಿಸ್ಕೋಬೇಕಾಗುತ್ತೆ. ಆವಾಗ ಅದು ಫ್ಲಫಿಯಾಗಿ ಬರುತ್ತಲ್ವ, ಮಿರ್ಚಿ ಅನ್ನೋದು ಗರಿ ಗರಿಯಾಗಿ ಬರ್ತಾ ಇರುತ್ತೆ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಿರ್ಚಿ ಹಿಟ್ಟು ಯಾವ ಹದದಲ್ಲಿದೆ ಅಂತ ಹೇಳ್ಬಿಟ್ಟು. ನಾವು ಈ ಥರ ಕೈಯಿಂದ ಬಿಟ್ಟರೆ ಒಂದು ಸ್ವಲ್ಪ ಲೇಟಾಗಿ ಅದು ಕೆಳಗಡೆ ಬೀಳಬೇಕಾಗುತ್ತೆ. ಈ ಥರ ಆದರೆ ಕರೆಕ್ಟಾಗಿರುವಂತಹ ಅದಕ್ಕೆ ಹಿಟ್ಟು ಕಲಿಸಿದ್ದೀವಿ ಅಂತಾನೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಇವಾಗ ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ. ಈ ಥರ ಕೈಯಲ್ಲಿ ನಾವು ತೊಗೊಂಡಾಗ ಅದು ನಿಧಾನಕ್ಕೆ ಕೈಯಿಂದ ಜಾರ್ತಾ ಇರಬೇಕು. ಈ ಥರ ಆದರೆ ಹಿಟ್ಟು ಕರೆಕ್ಟಾಗಿರುವಂತಹ ಹದದಲ್ಲಿ ಇರುತ್ತೆ. ಅಂದರೆ ನಾವು ಮೆಣಸಿನ್ಕಾಯಿನ ಅದ್ದಿ ಬಿಡೋದಕ್ಕೂ ಸಹ ನೀಟಾಗಿರುತ್ತೆ. ಯಾಕಂದರೆ ಮೆಣಸಿನ್ಕಾಯಿಗೆಲ್ಲ ಹಿಟ್ಟು ಅನ್ನೋದು ಕೋಟ್ ಆಗಬೇಕು ನೋಡಿ. ಹಾಗಾಗಿ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಒಂದು ಮೆಣಸಿನ್ಕಾಯಿನ ಅದ್ದಿ ಬಿಟ್ಟು ನೋಡಿ, ನೀವು ಕರೆಕ್ಟಾಗಿ ಅದು ಮೆಣಸಿನ್ಕಾಯಿಗೆ ಅಂಟುಕೊಂತು ಅಂದರೆ ಕರೆಕ್ಟಾಗಿರುವಂತಹ ಪ್ರಮಾಣದಲ್ಲಿ ನಾವು ಕಲಿಸಿದ್ದೀವಿ ಅಂತಾನೇ. ಇನ್ನು ಅದನ್ನ ಒಂದು ಸ್ವಲ್ಪ ನೆನೆದಕ್ಕೆ ಬಿಟ್ಟಿದ್ದೀನಿ. ಅದು ನೆನೆಯಷ್ಟರಲ್ಲಿ ಖಾರ ಮಂಡಕ್ಕಿನ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ಸಪ್ಪೆ ಪೂರಿನ ತೊಗೊಂಡಿದ್ದೀನಿ ನಾನು. ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೌಚೌನ ಸೇರಿಸ್ಕೋಬೋದು. ಇದಕ್ಕೆ ಖಾರ ಮಂಡಕ್ಕಿ ಏನಕ್ಕೆ ಅಂತೀವಿ ಅಂದರೆ, ಇಲ್ಲೆಲ್ಲ ನೀವು ಚೌಚೌ ಅಂತ ಹೇಳ್ತೀರ ನೋಡಿ, ನಮ್ಮ ಕಡೆ ನಾವು ಇದನ್ನು ಖಾರ ಅಂತ ಹೇಳ್ತೀವಿ. ಅಂದರೆ ಸೇವ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಖಾರ ಅಂತ ಹೇಳ್ತೀವಿ ಅಥವಾ ಸೇವಾ ಅಂತ ಹೇಳ್ತೀವಿ. ಹಾಗಾಗಿನೇ ಇದಕ್ಕೆ ಖಾರ ಮಂಡಕ್ಕಿ ಅಂತ ಕರೀತಾರೆ. ಹಾಗೆ ಅದ್ರ ಜೊತೆಗೇ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕಾಯಿ ಚೂರುಗಳನ್ನ ಸಹ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿನೇ ಆಗೋಯ್ತು ನೋಡಿ. ಗರಿ ಗರಿಯಾದ ಖಾರ ಮಂಡಕ್ಕಿ ತಿಂತಾ ಇದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಇದನ್ನು ಯಾರಾದರೂ ಸಹ ಮಾಡ್ಬೋದು. ಚಿಕ್ಕ ಮಕ್ಕಳು ಸಹ ಈ ಖಾರ ಮಂಡಕ್ಕಿನ ಮಾಡಿಕೊಂಡು ತಿನ್ಬೋದು. ಇನ್ನು ಖಾರ ಮಂಡಕ್ಕಿ ಅಂತೂ ರೆಡಿ
ರೆಡಿ ಆಯಿತು. ಇನ್ನು ಇಲ್ಲಿ ಮಿರ್ಚಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಈ ಥರ ಖಾರ ಇಲ್ಲದಿರುವಂತಹ ಮೆಣಸಿನ್ಕಾಯಿ ಊರಿಂದ ತಂದಿದ್ದೆ ಅಂತ ಹೇಳಿದ್ನಲ್ವ, ಅದಿತ್ತು. ಹಾಗಾಗಿ ಇವತ್ತು ಮಿರ್ಚಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದ್ರದ್ದು ಮುಂದಿನ ತುದಿ ಏನಿರುತ್ತಲ್ವ ಅದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ನಾವು ಎಣ್ಣೆಲಿ ಹಾಕಿದಾಗ ಅದು ಸಿಡಿಯುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ನು ಇಲ್ಲಿ ಹಿಟ್ಟಿಗೆ ನಾನು ಒಂದು ಮೆಣಸಿನ್ಕಾಯಿನ ಹಾಕಿಬಿಟ್ಟು ನೋಡಿ ಯಾವ ಥರ ತೊಗೊಂಡಿದ್ದೀನಿ ಅಂದರೆ ಒಂದು ಸೈಡಿಂದ ಮಾತ್ರ ತೊಗೋಬೇಕಾಗುತ್ತೆ. ಹಾಗೆ ಎರಡು ಫಿಂಗರಿಂದ ನಾವು ಮಿರ್ಚಿನ ಬಿಡಬೇಕಾಗುತ್ತೆ. ಹಾಗೆ ಮಿರ್ಚಿ ಬಿಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು, ಆವಾಗಲೇ ತುಂಬಾ ಚೆನ್ನಾಗಿ ಮಿರ್ಚಿ ಬರ್ತಾ ಇರುತ್ತೆ. ನಾನು ಅಷ್ಟಾಗಿ ಎಕ್ಸ್ಪರ್ಟ್ ಏನಲ್ಲ, ತಕ್ಕ ಮಟ್ಟಿಗೆ ಮಿರ್ಚಿನ ಬಿಡ್ತಾಯಿದ್ದೀನಿ. ಮೆಣಸಿನ್ಕಾಯಿ ಏನು ತೊಗೊಂಡಿದ್ದೀವಲ್ವ ಅದನ್ನು ಹಿಟ್ಟಲ್ಲಿ ಹಾಕ್ಬಿಟ್ಟು ಒಂದು ಸೈಡಿಂದ ನೀಟಾಗಿ ಹಿಟ್ಟನ್ನ ಅಪ್ಲೈ ಮಾಡಿಕೊಂಡು ನಾವು ಇದನ್ನು ಈ ಥರ ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ. ಹಾಗೆ ನಾವು ಹಿಟ್ಟು ಏನು ಹತ್ಕೊತೀವಲ್ವ ಪೂರ್ತಿ ಮೆಣಸಿನ್ಕಾಯಿ ಹಿಟ್ಟಾಗೋ ಥರ ನಾವು ಮಿರ್ಚಿನ ಬಿಡಬಾರ್ದು. ನೀವು ನೋಡ್ತಿದ್ದೀರಲ್ವ ಇಲ್ಲಿ ನಾನು ಯಾವ ಥರ ಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ಈ ಥರ ಬಿಡಿ. ಈ ಥರ ಮೆಣಸಿನ್ಕಾಯಿ ಕಾಣ್ತಾ ಇದ್ರೇ ಅದು ಮಿರ್ಚಿ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಇನ್ನು ಮಿರ್ಚಿ ಬಿಟ್ಟು ಒಂದು 5 ನಿಮಿಷ ಆದಮೇಲೆ ನಾನು ಸಹ ಇಲ್ಲಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಮಿರ್ಚಿನ ಮಾಡುವಾಗ ನಾವು ಪಾತ್ರೆನ ಒಂದು ಸ್ವಲ್ಪ ದೊಡ್ಡದಾಗಿರೋಂಥದ್ದು ತೊಗೊಂಡ್ಬಿಟ್ರೆ ಈ ಥರ ಡೀಪ್ ಫ್ರೈ ಮಾಡೋದಕ್ಕೆ ಕಷ್ಟ ಅನಿಸೋದಿಲ್ಲ. ನಾನಿಲ್ಲಿ ಚಿಕ್ಕದು ತೊಗೊಂಡಿದ್ದೀನಿ, ಅದರಲ್ಲೂ 3 ಮಿರ್ಚಿನ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಇಲ್ಲಿ ಟರ್ನ್ ಮಾಡೋದಕ್ಕೆ. ಇನ್ನೊಂದು ಸೈಡು ಸಹ ಅದೇ ಥರನೇ ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಯಾವ ಥರ ಇರುತ್ತೆ ಅಂದರೆ ಇದು ಮಿರ್ಚಿ ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಇದ್ರದ್ದು ಘಮನೂ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ಮಾಡೋದು ಸಹ ತುಂಬಾ ಸುಲಭ. ಈ ಥರ ಖಾರ ಇಲ್ದಿರುವಂತಹ ಮೆಣಸಿನ್ಕಾಯಿ ಸಿಕ್ಕಾಗ ಈ ಥರ ಮಿರ್ಚಿನ ಮಾಡ್ಕೊಳ್ಳಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ನನಗಂತೂ ಈ ಮಿರ್ಚಿ ಮಾಡುವಾಗ ನನಗೆ ನಮ್ಮೂರೇ ನೆನಪಾಗ್ತಾ ಇತ್ತು. ಹಾಗಾಗಿ ಹೇಗಿದ್ದರೂ ಮಳೆ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಈ ಮಿರ್ಚಿನ ಮಾಡಿಕೊಂಡು ತಿನ್ನೋ ಥರ ಆಯಿತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಂದು 10 ನಿಮಿಷ ಆದಮೇಲೆ ನೀಟಾಗಿ ಫ್ರೈ ಆಗಿದೆ. ಹಾಗೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಮಿರ್ಚಿ ಮಾಡಬೇಕಾದ್ರೆ ಆದಷ್ಟು ಖಾರ ಇಲ್ದಿರುವಂತಹ ಮೆಣಸಿನ್ಕಾಯಿನ ತೊಗೊಳ್ಳಿ. ಆವಾಗ ಹಿಟ್ಟು ಜೊತೆಗೆ ನಾವೇನು ಮೆಣಸಿನ್ಕಾಯಿನ ಕಚ್ಚಿ ತಿಂತೀವಲ್ವ ಅದ್ರದ್ದು ರುಚಿನೇ ಒಂಥರ ಇರುತ್ತೆ. ಇನ್ನು ಇಲ್ಲಿ ನಾನು ಸಹ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ಇಟ್ಟಿದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಮನೆಯಲ್ಲಿ ಮಾಡಿಬಿಟ್ಟು ನೋಡಿ, ನಿಮಗೂ ಸಹ ಇಷ್ಟ ಆಗ್ಬೋದು. ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.